ತುಮಕೂರಿನಲ್ಲಿ ಹಾಡಹಗಲೇ ಚಿನ್ನದ ಅಂಗಡಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 12 ಗಂಟೆಯ ಒಳಗೆ ಅಂತಾರಾಜ್ಯ ದರೋಡೆ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓರ್ವನಿಗೆ ರಾತ್ರಿ ವೇಳೆ ಶೋಧವನ್ನು ಮುಂದುವರಿಸಿದ್ದಾರೆ. 4 ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 26 ಲಕ್ಷ ರೂಪಾಯಿ ಮೌಲ್ಯದ ಮಾಲನ್ನ ತುಮಕೂರು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಕೂಂಬಿಂಗ್ ಆಪರೇಷನ್ ಮಾಡೋದರ ಮುಖೇನ ಈ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಸಿನಿಮೆಯ ರೀತಿಯಲ್ಲಿ ಆ ಅರಣ್ಯ ಪ್ರದೇಶದಲ್ಲೇ ಈ ಖದೀಮರನ್ನು ಅಟ್ಟಾಡಿಸಿ ಕೊನೆಗೂ ಅರೆಸ್ಟ್ ಮಾಡುವಲ್ಲಿ ತುಮಕೂರು ಪೊಲೀಸರು ಈಗ ಸಕ್ಸಸ್ ಆಗಿದ್ದಾರೆ. ಸೊ ವಶಪಡಿಸ್ಕೊಂಡಂಥ ಐಟಮ್ಸ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸುಮಾರು 26 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಅವರು ಕದ್ದಿದ್ರು. ಅದಾದ ಮೇಲೆ ಅವರು ಅಕ್ಯೂಸ್ಡ್ಗಳು ವೆಹಿಕಲನ್ನು ಲಾಕ್ ಮಾಡಿ ಅಲ್ಲಿ ಜಂಗಲಲ್ಲಿ ಬಿಟ್ಟು ಆ ಜಂಗಲಲ್ಲಿ ಓಡೋಗೋದು ಆಗಿರುತ್ತೆ. ಸೊ ಆಮೇಲೆ ನಮ್ಮ ಬೇರೆ ಬೇರೆ ತಂಡಗಳೆಲ್ಲ ಓಡಾಡುವಾಗ ಒಬ್ಬರೊಬ್ಬರೇ ಇಡೀ ರಾತ್ರಿ ಕೂಂಬಿಂಗ್ ಮಾಡಲಾಗಿ ಸೊ 4 ಜನ ಅಕ್ಯೂಸ್ಡ್ಗಳು, ಒಬ್ಬರು ಡ್ರೈವರು, ಮಿಕ್ಕಿದ 3 ಜನ ಯಾರು ಗಾಡಿ ಗೋಲ್ಡ್ ಶಾಪ್ ಒಳಗಡೆ ನುಗ್ಗಿದ್ದಾರೆ ಅವರು, ಈ 4 ಜನರನ್ನು ಮತ್ತು ಅವರು ಕದ್ದಿರುವ ಪ್ರಾಪರ್ಟಿ ಸಮೇತ ಬ್ಯಾಗ್ಗಳನ್ನು ಸಮೇತ ನಾವು ಅವ್ರನ್ನು ಹಿಡ್ಕೊಳ್ಳಲಾಗಿದೆ. ಅವ್ರನ್ನ ಹಿಡ್ಕೊಂಡು ತಕ್ಷಣವೇ ಈ ಮಾಲೀಕರು ಏನಿದ್ದಾರೆ ಜಗದಾಂಬ ದಿನೇಶ್ ಹುಡುಗ ಯಾರ ಕಣ್ಣಲ್ಲಿ ಇದು ಹಾಕಿದೆ, ಸೊ ಆ ಮಾಲೀಕರೇ ಅವ್ರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ರಾಬರಿಗೆ FIR ಮಾಡಲಾಗಿದೆ. 309 ಸಬ್ ಕ್ಲಾಸ್ 6 BNS ಅಡಿಯಲ್ಲಿ 27/26 FIR ನಂಬರ್. ಸೊ FIR ಮಾಡಲಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಮಾಲನ್ನು ನಾವು ಈಗ ಏನು ಮಾಲ್ ಅಂದರೆ ಸುಮಾರು 100 ಗ್ರಾಮ್ ಗೋಲ್ಡ್ 14 ಲಕ್ಷ ವರ್ತ್, 14 ಲ್ಯಾಕ್ಸ್ ವರ್ತ್, ಆಮೇಲೆ 1.5 kg ಸಿಲ್ವರ್ ವರ್ತ್ ಆಫ್ 3,25,000, ಆಮೇಲೆ ರೋಲ್ಡ್ ಗೋಲ್ಡ್ ಒಡವೆಗಳು ಈ ಕಡೆ ಇರೋದು ಏನಿದೆ ಅದು 2,75,000 ವರ್ತ್. ಆಮೇಲೆ ಈ ಅಕ್ಯೂಸ್ಡ್ಗಳು ಆರೋಪಿಗಳು ಬಳಸಿರುವ ಬೊಲೆರೋ RJ16 ರಿಜಿಸ್ಟ್ರೇಷನ್ ಇರುವಂಥ ಬೊಲೆರೋ ಅದನ್ನು ಮಾಡಲಾಗಿದೆ. ಮತ್ತು ಇವರು ಯೂಸ್ ಮಾಡಿರುವ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದರೆ ಬ್ಲೂಟೂತ್ ಇಯರ್ಫೋನ್ಸ್ ಆಗಲಿ, ಮೊಬೈಲ್ ಫೋನ್ಸ್ ಆಗಲಿ, ಇಷ್ಟೆಲ್ಲ ನಾವು ಸೀಸ್ ಮಾಡಲಾಗಿದೆ.